ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಜೋಳವಾಳಿಯಾನಲ್ಲವಯ್ಯ ವೇಳವಾಳಿಯವ ನಾನಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ. ಇವತ್ತು ಈ ವಚನಕ್ಕೆ ಅನ್ವರ್ಥಕವಾಗಿ ನಡ್ಕೊಂಡಂತಹ ಒಬ್ಬ ವೀರ ಧೀರನ ಸ್ಮರಣೋತ್ಸವ. ಸಂಗೊಳ್ಳಿ ರಾಯಣ್ಣನನ್ನ ಗಲ್ಗೆ ಹಾಕಿದ್ದು ಇದೇ ದಿವಸ, ಅಂದರೆ ನೇಣುಗಂಬಕ್ಕೆ ಏರಿಸಿದ್ದು, ಮರಣದಂಡನೆ ಕೊಟ್ಟಿದ್ದು 1822 ಅಥವಾ 23 ಇರಬಹುದು. ಚೆನ್ನಮ್ಮ ತ್ಯಾಕರೆ ಸಾಹೇಬನನ್ನ ಕೊಂದಾಗ ಆ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರಮುಖ ಪಾತ್ರ ಇರುತ್ತೆ. ಅತ್ಯಂತ ವೀರ ಧೀರ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದಂತಹವನು. ಆದರೆ ಅನೇಕ ಜನರಿಗೆ ಮೋಸಗಾರರೇ ಬ್ರಿಟಿಷರಿಗೆ ಹಿಡ್ಕೊಳ್ತಾರೆ. ಹಾಗೆ ರಾಯಣ್ಣನನ್ನು ಕೂಡ ಅತ್ಯಂತ ನಂಬಿಕೆ ಇಟ್ಟಂತಹ ಅವನ ಮಾವನ ಕಡೆಯಿಂದನೇ ಹಿಡಿಸಿದ್ರು. ಅದು ದುರಂತ. ಅದೇನೇ ಇರಲಿ, ರಾಯಣ್ಣ ಸುಮಾರು 27-28 ವರ್ಷ ಅಥವಾ 30 ವರ್ಷದೊಳಗೆ ಇರ್ಬೋದು, ಅಷ್ಟರೊಳಗೆ. ಆದರೆ ಅತ್ಯಂತ ಪರಾಕ್ರಮಿಯಾಗಿ ಬಾಳಿ ಇಂಗ್ಲಿಷರಿಗೆ ಸ್ವಲ್ಪವಾದರೂ ಈ ಸ್ವಾತಂತ್ರ್ಯ ಹೋರಾಟದ ಕೆಚ್ಚನ್ನು ತೋರಿಸಿದಂಥವನು 1857ಕ್ಕಿಂತ ಮುಂಚೆನೆ. ಇಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಂತರ ಜನ ಜೀವ ಬಲಿದಾನ ಮಾಡಿಕೊಂಡು ತಂದುಕೊಟ್ಟಂತಹ ಸ್ವಾತಂತ್ರ್ಯ ಅದು ಯೋಗ. ಜನವರಿ 26 ಗಣರಾಜ್ಯೋತ್ಸವ ಆಚರಣೆ ಮಾಡುವಾಗಲೇ ರಾಯಣ್ಣನ ಸ್ಮರಣೋತ್ಸವ ಕೂಡ ಇರತಕ್ಕಂಥದ್ದು ಅದೊಂದು ಯೋಗ. ಇಂತಹ ಅನೇಕ ಜನರನ್ನು ಸ್ಮರಿಸಿ ಸಂತೋಷ ಪಡ್ತಕ್ಕಂಥದ್ದು ಇವತ್ತು ಗಣರಾಜ್ಯೋತ್ಸವದ ದಿನ. ಅವರೆಲ್ಲರೂ ಕೂಡ ಮರಣವೇ ಮಹಾನವಮಿ ಅಂತ ಬದುಕಿದಂಥವ್ರು. ಬಸವಣ್ಣವರ ವಚನ ನಾನು ಮೊದಲು ಹೇಳಿದ್ನಲ್ಲ, ಜೋಳವಾಳಿಯಾನಲ್ಲವಯ್ಯ ವೇಳವಾಳಿಯವ ನಾನಯ್ಯ. ಜೋಳವಾಳಿ ಅಂದರೆ ಕೇವಲ ಅನ್ನಕ್ಕೋಸ್ಕರ ದುಡಿತಕ್ಕಂಥವನು. ದುಡಿಮೆ ಇಬ್ರು ಮಾಡ್ತಾರೆ. ವೇಳವಾಳಿಯೂ ದುಡಿತಾನೆ, ಜೋಳವಾಳಿಯೂ ದುಡಿತಾನೆ. ಇಬ್ರು ದುಡಿಮೆಗಾರರೇ. ಆದರೆ ಜೋಳವಾಳಿ ತನ್ನ ಹೊಟ್ಟೆ, ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ಇದನ್ನ ಸಲಹಿದ್ರೆ, ವೇಳವಾಳಿ ಒಂದು ವಿಶೇಷ ಉದ್ದೇಶಕ್ಕೋಸ್ಕರ, ಒಂದು ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಒಳ್ಳೆಯ ಮೌಲ್ಯಗಳನ್ನು ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಬದುಕಿದಂತಹವರು ವೇಳವಾಳಿಗಳು ಅಂತ ಕರೀತಾರೆ ಅವ್ರನ್ನ. ಅಂತಹ ವೇಳವಾಳಿ ಸಂಗೊಳ್ಳಿ ರಾಯಣ್ಣ. ಬರೀ ಸಂಗೊಳ್ಳಿ ರಾಯಣ್ಣ ಒಬ್ಬರೇ ಅಲ್ಲ, ಇಂತಹ ಕೋಟಿ ಕೋಟಿ ಜನ ತಮ್ಮ ಸ್ವಾರ್ಥವನ್ನು ಮರೆತು ಅವತ್ತು ರಕ್ತ ಹರಿಸಿದ್ರು, ತಮ್ಮ ಜೀವ ಬಲಿದಾನ ಮಾಡಿಕೊಂಡ್ರು. ನಾವು ಹೋದ್ರೂ ಪರವಾಗಿಲ್ಲ, ನಮ್ಮ ಮುಂದಿನ ಜನಾಂಗ ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸ್ಬೇಕು ಅಂತ ಹೇಳಿ ಅವರು ತ್ಯಾಗ ಮಾಡಿದರು. ಅವರೇ ಮತ್ತು ಹುಟ್ಟು ಬಂದಿರ್ತಾರೆ. ಆದರೆ ಅದರ ರಹಸ್ಯ ಎಲ್ಲಿ, ಹೇಗೆ, ಯಾವಾಗ, ಯಾರು ಹುಟ್ಟು ಬರ್ತಾರೆ ಅನ್ನೋದು ಮಾತ್ರ ನಿಗೂಢ ರಹಸ್ಯವಾಗಿದೆ. ಆದರೆ ರಹಸ್ಯವಾಗಿದ್ರೂ ಕೂಡ ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಹೆಚ್ಚು ಕಡಿಮೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಆದರೆ ನಾವೇ ಹುಟ್ಟು ಬರ್ತೀವಿ, ಹೀಗೆ ಬರ್ತೀವಿ, ಹಿಂಗೆ ಅನುಭವಿಸ್ತೀವಿ ಅಂತೇನು ಸ್ವಾರ್ಥಿಗಳಾಗಿರ್ಲಿಲ್ಲ ಅವರು. ಮುಂದಿನ ಜನಾಂಗಕ್ಕೆ ನಮ್ಮ ಸ್ವಾತಂತ್ರ್ಯದ ಸವಿ, ನಮ್ಮ ದೇಶದ ಏನು ಸಂಪತ್ತು, ನಮ್ಮ ದೇಶದ ಮೌಲ್ಯಗಳು, ನಮ್ಮ ದೇಶದ ಆಧ್ಯಾತ್ಮ ಜೀವನ ಉಳಿಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆಯಾಗಿತ್ತು. ಆ ಪ್ರಕಾರ ಹೋರಾಟ ನಡೆಸಿದ್ದಕ್ಕೆ 1947 ಆಗಸ್ಟ್ 15 ಸ್ವತಂತ್ರ ಬಂತು ನಮಗೆ.
ಸುಮಾರು 2.5 ವರ್ಷ, 2 ವರ್ಷದ ಮೇಲೆ 4 ತಿಂಗಳು ಸಂವಿಧಾನ ರಚನೆ ಮಾಡಿ, ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ, ಅದೊಂದು ವಿಶೇಷ. ಇನ್ನೂ ನಮ್ಮ ಸಂವಿಧಾನವನ್ನ ಬಹಳ ಬೇಡವಾದ ಕಾನೂನೆಲ್ಲ ತೆಗೆದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿಪರೀತ ದೊಡ್ಡ ಸಂವಿಧಾನ ಆಗಿತ್ತು. ಮತ್ತೆ ಎಷ್ಟೋ ಕಾನೂನುಗಳು ಬ್ರಿಟಿಷರ ಕಾಲದ ಹಂಗಂಗೆ ಇಟ್ಕೊಂಡ್ಬಿಟ್ಟಿದ್ರು. ಅವನ್ನೆಲ್ಲ ಬೇಡವಾದದ್ದನ್ನೆಲ್ಲ ತೆಗೆದು ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ, ಈಗ ಮೊನ್ನೆ 3 ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂತಹದ್ದು, IPC ಮತ್ತು CPC ಸಂಬಂಧಪಟ್ಟಿದ್ದು, ಅದನ್ನ ತುಂಬಾ ಹೊಸದಾಗಿ ಭಾರತೀಯ ನ್ಯಾಯ ಸಂಹಿತ ಅಂತ ಒಂದು ಹೆಸರು, ಭಾರತೀಯ ದಂಡ ಸಂಹಿತ ಅಂತಾನೆ ಏನೋ ಹೆಸರಿಟ್ಟಿದ್ದಾರೆ. ಒಟ್ಟು 3 ರೀತಿಯ ಕಾನೂನುಗಳನ್ನ ಹೊಸದಾಗಿ ಮಾಡಿ ನಮ್ಮ ಸಂಸ್ಕೃತಿಗೆ ಹೊಂದೋ ಹಾಗೆ ಅದನ್ನು ಮಾರ್ಪಡಿಸಿದ್ದಾರೆ. ಅದೊಂದು ವಿಶೇಷ. ಅಂದ್ರೆ ಸ್ಥಿರ ಸರ್ಕಾರ ಇದ್ರೆ, ಒಬ್ಬ ಸಮರ್ಥನಾದಂತಹ ದೇಶಭಕ್ತನಾದಂತಹ ಪ್ರಧಾನಮಂತ್ರಿ ಇದ್ರೆ ಏನು ಸಾಧ್ಯ ಅಂತಕ್ಕಂಥದ್ದನ್ನ 11 ವರ್ಷಗಳಲ್ಲಿ, ಇನ್ನೊಂದು 3 ತಿಂಗಳಲ್ಲಿ, 4 ತಿಂಗಳಲ್ಲಿ 11 ವರ್ಷ ಕಂಪ್ಲೀಟ್ ಆಗುತ್ತೆ. ಮೇ ತಿಂಗಳು ಬಂದ್ರೆ 11 ವರ್ಷ ಸಂಪೂರ್ಣ ಆಗುತ್ತೆ. 11 ವರ್ಷಗಳಲ್ಲಿ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಮತ್ತೆ ರಸ್ತೆಗಳು, ರೈಲ್ವೆ ವಿಭಾಗದಲ್ಲಂತೂ ಇಷ್ಟು ಮುಂದುವರೆದಿದೆ ಭಾರತ ದೇಶ. ಅಂದ್ರೆ ಇನ್ನು 10 ವರ್ಷ ಏನಾದರೂ ಮೋದಿಯವರಿದ್ರೆ ಜಪಾನ್ ದೇಶದ ಮಟ್ಟಕ್ಕೆ, ಅಮೆರಿಕಾದ ಮಟ್ಟಕ್ಕೆ ನಮ್ಮ ರೈಲ್ವೆ ವ್ಯವಸ್ಥೆ, ಈಗ ಅಮೆರಿಕಾದ ಮಟ್ಟಕ್ಕೆ ಹೋಗಿದೆ ಅಂತ ಅನ್ಸುತ್ತೆ, ಆದರೆ ಜಪಾನ್ ಮಟ್ಟಕ್ಕೆ ತಲುಪಬೇಕಾದ್ರೆ ಇನ್ನೂ ಕೆಲವು ದಿನಗಳು ಬೇಕು. ಆ ಮಟ್ಟಕ್ಕೆ ಮುಟ್ಟಿಸುವ ಒಂದು ಇಚ್ಛೆ, ಧೀರ ಸಂಕಲ್ಪ ಅವ್ರಿಗಿದೆ. ಅಂತಹ ಒಂದು ಒಳ್ಳೆ ಸಚಿವ ಸಂಪುಟವನ್ನು ಕೂಡಿಸ್ಕೊಂಡಿದ್ದಾರೆ. ಲಕ್ಷ ಲಕ್ಷ ಕೋಟಿಗಳನ್ನು ತೊಡಗಿಸ್ತಾರೆ. ರೈತರಿಗೆ ಇವಾಗ ಸುಮಾರು 19ನೇ ಇಸ್ವಿಯಿಂದ ಪ್ರತಿ 3 ತಿಂಗಳಿಗೆ 2,000, ಅಲ್ಲ 4 ತಿಂಗಳಿಗೆ, ಅಂದ್ರೆ 3 ಕಂತು, 4 ತಿಂಗಳಿಗೆ 2,000 6 ವರ್ಷ ಆಗ್ತಾ ಬಂತು, ಅಥವಾ 7 ವರ್ಷ ಆಗ್ತಾ ಬಂತು. ಲಕ್ಷಾಂತರ ಕೋಟಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಸುಮಾರು ಒಂದು 6 ಲಕ್ಷ ಕೋಟಿನೋ 7 ಲಕ್ಷ ಕೋಟಿನೋ ಆಗಿದೆ. ಮತ್ತು ಯುವಕರಿಗೆ ಸುಮಾರು 11-12 ಲಕ್ಷ ಜನ ಯುವಕರಿಗೆ ನೇರ ನೇಮಕಾತಿ, ಯಾವುದೇ ಲಂಚ ಇಲ್ಲ, ಅತಿಯಾದ ಕಾಯಿಸೋಂಗಿಲ್ಲ. ಇವ್ರು ನಮ್ಮವರು ಇನ್ನು ಕರ್ನಾಟಕದಲ್ಲಿ ಒಂದು 8,000 ಜನ ಶಿಕ್ಷಕರು ನೇಮಕ ಮಾಡ್ಕೊಳಕ್ ಆಗವಲ್ದು. 8,000 ಜನ ಶಿಕ್ಷಕರಿಗೆ ಕೆಲಸ ಕೊಡಕ್ ಆಗವಲ್ದು. ಗೆಸ್ಟ್ ಲೆಕ್ಚರರ್, ಗೆಸ್ಟ್ ಟೀಚರ್ಸ್ ಅಂತ ಮಾಡ್ಕೊಂಡು ಬರೀ 10,000 ರೂಪಾಯಿ ದುಡಿಸ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರದವರು ಈಗಾಗಲೇ ಸುಮಾರು 12 ಲಕ್ಷ ಜನರಿಗೆ, ಮೊನ್ನೆ ಆಯಿತು 18ನೇಯ ಉದ್ಯೋಗ ಮೇಳ. ನಾವು ಚಿಕ್ಕವರಿದ್ದಾಗ ಜನಾರ್ದನ್ ಪೂಜಾರಿ ಸಾಲ ಮೇಳ ಮಾಡ್ತಿದ್ರು, ಕೇಳಿದ್ವಿ ಅವಾಗ. ಎಲ್ಲ ಕಡೆ ಸಾಲ ಮೇಳ, ಸಾಲ ಕೊಡಿಸೋದು. ಈಗ ಸಾಲ ಕೊಡ್ತಾರೆ, ಮೊದಲಿಗಿಂತ ಜಾಸ್ತಿ ಕೊಡ್ತಾರೆ, ಸುಲಭವಾಗಿ ಕೊಡ್ತಾರೆ. ಆದರೆ ಎಷ್ಟು ಭಕ್ತಿ ಬೆಳೆಸ್ತಾ ಇದ್ದಾರೆ ಅಂದ್ರೆ ಆ ಸಾಲವನ್ನು ಅವರು ಕಟ್ಟಲೇಬೇಕು, ಸುಮ್ಮನೆ ಮುಳುಗ್ಸಂಗಿಲ್ಲ, ಅಂಥವ್ರಿಗೆ ಕೊಡಲ್ಲ. ಅವ್ರದ್ದು ಹಿನ್ನೆಲೆ ನೋಡಿ ಇವಾಗೆಲ್ಲ ಸಿವಿಲ್ ಸ್ಕೋರ್ ಅಂತ ಒಂದು ಕಂಡುಹಿಡಿದಿದ್ದಾರೆ. ಅದನ್ನೆಲ್ಲ ಅಭ್ಯಾಸ ಮಾಡಿ ಅವ್ರಿಗೆ ಕೊಡ್ತಾರೆ. ಅವ್ರು ದುಡಿದು ಸಾಲ ಕಟ್ತಾರೆ, ತಮ್ಮ ಸ್ವಂತ ಉದ್ಯೋಗ ರೂಪಿಸ್ಕೊಳ್ತಾರೆ. ಹೀಗೆ ಅನೇಕ ಜನರ ಕೈಯಲ್ಲಿ ಕಾಯಕ, ಆಮೇಲೆ ಸ್ಟಾರ್ಟಪ್ಗಳ ವಿಷಯದಲ್ಲಂತೂ ವಿಶ್ವದಲ್ಲಿಯೇ 3ನೇ ನಂಬರ್ಗೆ ಬಂದ್ಬಿಡ್ತು. ಮೋದಿಯವರು ಬರುವಾಗ ಕೇವಲ 500ಕ್ಕಿಂತ ಕಡಿಮೆ ಇದ್ದಂಥ ಸ್ಟಾರ್ಟಪ್ಗಳ ಸಂಖ್ಯೆ, ನವೋದ್ಯಮ ಅಂತ ಕರೀತಾರೆ ಅದಕ್ಕೆ, ಇವಾಗ 2.5 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಅಂದ್ರೆ 2 ಲಕ್ಷ ಜನ ಯುವಕರು ಅನೇಕ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸ ಹುಡುಕವರೆಲ್ಲ ಕೆಲಸ ಕೊಡೋರಾಗ್ತಿದ್ದಾರೆ. ಅದೇ ಇವತ್ತು ನಮಗೆ ಅತ್ಯಂತ ಸಂತೋಷ ಕೊಡ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದವರು ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಿರ್ತಾರೆ. ಗೊತ್ತಾಯ್ತಲ್ಲ, ಅವ್ರಿಗೆ ನಿರುದ್ಯೋಗ ಇರ್ಬೇಕು ಮೋಸ್ಟ್ಲಿ. ಅವರಿಗೆ ಉದ್ಯೋಗ ಇಲ್ಲಾರ್ದಕ್ಕೆ ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಪರಿಹಾರ ಆಗಿದೆ. ಇನ್ನು ನಾವು ಸರ್ಕಾರಿ ನೌಕರಿನೇ ಯಾರೋ ಅವಲಂಬಿಸ್ಕೊಂತ ಕೂಡಬಾರ್ದು. ನಮ್ಮ ಯುವಕರು
ಸ್ವಂತ ಉದ್ಯೋಗಗಳು ಮಾಡಕ್ ಬೇಕಾದಷ್ಟಿದೆ. ಪರಿಸರದ ವಿಷಯದಲ್ಲಿ ಕೆಲಸ ಮಾಡಕ್ ಅವಕಾಶ ಇದೆ. ತ್ಯಾಜ್ಯ ವಸ್ತುಗಳ ವಿಷಯದಲ್ಲಿ ಕೆಲಸ ಮಾಡಕ್ಕಿದೆ. ಮಳೆ ನೀರಿನ ವಿಷಯದಲ್ಲಿ ಕೆಲಸ ಮಾಡೋದಕ್ಕಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕಿದೆ. ಬೇಕಾದಷ್ಟು ಕೆಲಸಗಳಿದಾವೆ. ಹುಡುಕಾಡ್ಕೊಂಡು ಮಾಡಬೇಕು. ಅದು ನಮ್ಮ ದೇಶವನ್ನ ಉನ್ನತಿಯ ಮಟ್ಟಕ್ಕೆ ತಗೊಂಡೋಗುತ್ತೆ. ಸತ್ಯವನ್ನ ನೋಡಿ ಸರಿಯಾಗಿ ವರದಿ ಕೊಡಬೇಕು ವಿರೋಧ ಪಕ್ಷದವರು ಕೂಡ. ಈಗ ಒಂದ್ ವೇಳೆ ಈ ಸರ್ಕಾರ ಇಲ್ಲದೆ ಹೋಗಿದ್ರೆ ಭಾರತದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ಊಹೆ ಮಾಡ್ಕೊಳ್ಳೋದು ಕಷ್ಟ. ಅಂತಹ ಅದ್ಭುತವಾದಂತಹ ರೀತಿಯಲ್ಲಿ ಎಲ್ಲರ ಕೈಗೆ ಉದ್ಯೋಗ, ಎಲ್ಲರ ಹೊಟ್ಟೆಗೆ ಊಟ, ಜೊತೆಗೆ ಎಲ್ರಿಗೂ ರಕ್ಷಣೆ ಸಾಕಷ್ಟು ಮಟ್ಟಿಗೆ ವಿಷಯದಲ್ಲಿ ಭದ್ರತೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಂತೋಷ ಪಡೋಣ. ನಮ್ಮ ಪಾಲಿನ ಒಂದು ಏನು ಸೇವೆ ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.